ತುಮಕೂರಿನಲ್ಲೂ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಹೊರಪೇಟೆಯ ಪ್ರಸಾದ್ ಹೋಟೆಲ್ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ನೂರಾರು ಗ್ರಾಹಕರು ಊಟ ತಿಂಡಿಗೆ ಬರ್ತಾ ಇದ್ದಂಥ ಹೋಟೆಲ್ ಇದು. ಹೊರಪೇಟೆಯ ಪ್ರಸಾದ್ ಹೋಟೆಲ್, ನೂರಾರು ಗ್ರಾಹಕರು ಬರ್ತಾ ಇದ್ದು ಸಿಲಿಂಡರ್ ಸಿಗುವವರೆಗೂ ಹೋಟೆಲ್ ಸಿಬ್ಬಂದಿಗೆ ರಜೆಯನ್ನ ಘೋಷಿಸಿದ್ದಾರೆ. ಗ್ಯಾಸ್ ಬರುವವರೆಗೂ ಕೂಡ ಹೋಟೆಲ್ ಬಂದ್ 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 ಅಂತ ಮಾಲೀಕರು ಹೇಳಿದ್ದಾರೆ. ಆ ರೀತಿ ಬೋರ್ಡನ್ನು ಕೂಡ ಪ್ರಾಬಬ್ಲಿ ಅಳವಡಿಕೆ ಮಾಡಿರಬಹುದು. ಇದೀಗ ಕಮರ್ಷಿಯಲ್ ಸಿಲಿಂಡರ್ ಏನು ಸಿಗ್ತಾ ಇಲ್ಲ, ಇದರಿಂದಾಗಿ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ ತುಮಕೂರು ನಗರದಲ್ಲೂ ಕೂಡ ಉಂಟಾಗಿರುವಂಥದ್ದು. ಇದೀಗ ತುಮಕೂರಿನ ಹೊರಪೇಟೆಯಲ್ಲಿರುವಂತಹ ಪ್ರಸಾದ್ ಹೋಟೆಲ್ಗೂ ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವಂಥ ಕಾರಣದಿಂದಾಗಿ ಈಗ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕಳೆದ 2 ದಿನಗಳಿಂದಲೂ ಕೂಡ ಈಗ ಹೋಟೆಲನ್ನು ಕ್ಲೋಸ್ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ನ ಅಡುಗೆ ಸಿಬ್ಬಂದಿಯಾಗಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಸರ್ ನಮಸ್ತೆ. ಏನಿಲ್ಲ ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ವಿ ಸರ್ ಅಷ್ಟೇ. ಯಾವಾಗಿಂದ ಸರ್ ಈ ಸಮಸ್ಯೆ? ಅದು ಸಮಸ್ಯೆ ಆಗಲಿ 2 ದಿವಸದಿಂದ ಸಮಸ್ಯೆ ಆಗಿದೆ ಸರ್ ನಮಗೆ. ನಿನ್ನೆ ಇವತ್ತು 2 ದಿವಸದಿಂದ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಅಲ್ಲ, ಏನಾದರೂ ಹೆಚ್ಚಿನ ಬೆಲೆಗೆ ಏನಾದರೂ ಸಿಲಿಂಡರ್ ಮಾರ್ತಾ ಇದ್ದಾರಾ ಅಥವಾ ಸಿಲಿಂಡರ್ ಬುಕ್ಕಿಂಗೇ ಆಗ್ತಾ ಇಲ್ವಾ, ಏನಾಗಿದೆ? ಬುಕ್ಕಿಂಗ್ ಅಂತಲ್ಲ ಸರ್, ಅವ್ರ ಹತ್ರ ಸ್ಟಾಕ್ ಇದ್ದರೆ ನಮಗೆ ಕೊಡ್ತಾರೆ, ಸ್ಟಾಕ್ ಇಲ್ವಂತೆ, ಅದಕ್ಕೆ ಸಿಲಿಂಡರ್ ಕೊಡ್ತಾ ಇಲ್ಲ ಅವರು. ಕೊಡ್ತಾ ಇಲ್ಲ. ಏನಾದರೂ ಕೇಳಿದ್ರೆ ಸಿಗುತ್ತೆ ನಾಳೆ ನಾಡಿದ್ದು ಅಥವಾ ಇನ್ನೊಂದು ವಾರ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಇನ್ನೊಂದು 3-4 ದಿವಸ ಆದಮೇಲೆ ಸಿಗುತ್ತೆ, ಅಲ್ಲಿವರೆಗೂ ಸಿಲಿಂಡರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಓನರ್ ಹೋಟ್ಲು ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು ಸರ್ ದಿನನಿತ್ಯ? ಸರ್ ನಮ್ಗೆ ಡೈಲಿ ಒಂದು 3 ಸಿಲಿಂಡರ್ ಬೇಕಾಗುತ್ತೆ. ಈಗ ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇಲ್ಲಿ 1 ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನೋಡಿ ಅಲ್ಲಿ ಖಾಲಿ, ನೋಡಿ ಹೆಂಗೆ ಹೋಗ್ತಾ ಇದೆ ಖಾಲಿ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ? ಅದೇ ಸರ್, ಎಲ್ಲರೂ ಬೆಳಗ್ಗೆಯಿಂದ ಕಸ್ಟಮರ್ಸ್ ಬರ್ತಿದ್ದಾರೆ, ವಾಪಸ್ ಹೋಗ್ತಿದ್ದಾರೆ, ಸಿಲಿಂಡರ್ ಇಲ್ಲ, ಅದಕ್ಕೆ ನಾವು ಹೋಟ್ಲ್ ಓಪನ್ ಮಾಡಿಲ್ಲ. ಅಲ್ಲ, ಕೇಳ್ತಾ ಇದೆ ಯಾಕೆ ಓಪನ್ ಆಗಿಲ್ಲ? ಯಾಕೆ ಓಪನ್ ಆಗಿಲ್ಲ ನಾವು ಹೇಳ್ತೀವಿ ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಅದಕ್ಕೆ ಓಪನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ. ಏನೆಲ್ಲ ಅಡುಗೆಗಳು ಮಾಡ್ತಾ ಇದ್ರಿ ಸರ್ ಇಲ್ಲಿ? ಸರ್ ಮಾಮೂಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ನೈಟು ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆವರೆಗೂ ಹೋಟ್ಲ್ ಇರ್ತಿತ್ತು. ಈಗ ಮೇಯ್ನ್ ಕಾರಣ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಲೇ ಹೋಟ್ಲ್ ಕ್ಲೋಸ್ ಮಾಡಿರೋದು. ಇದಿಷ್ಟು ಅಡುಗೆ ಭಟ್ರಾಗಿರುವಂಥ ವೀರೇಶ್ ಅವರು ಮಾತಾಗಿರುವಂಥದ್ದು. ದಿನಕ್ಕೆ ಕಡಿಮೆ ಅಂದ್ರೂ ಈ ಹೋಟೆಲ್ನಲ್ಲಿ 3 ಸಿಲಿಂಡರ್ಗಳು ಬೇಕಾಗ್ತಾ ಇತ್ತು, ಕಮರ್ಷಿಯಲ್ ಸಿಲಿಂಡರ್ಗಳು. ಅದು ಈಗ ಪೂರೈಕೆ ಆಗ್ತಾ ಇಲ್ಲ. ಇನ್ನೊಂದು 3-4 ದಿನದಲ್ಲಿ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಗ್ಯಾಸ್ ಏಜೆನ್ಸಿ ಕಡೆಯವರು ಹೇಳ್ತಾ ಇರುವಂಥದ್ದು. ಆದರೆ ಅದು ಸಿಕ್ಕಾಗ ಮಾತ್ರ ಓಪನ್ ಮಾಡೋಣ ಅಂತೇಳಿ ಈಗ ಮಾಲೀಕರು ಈಗ ಹೋಟೆಲನ್ನು ಕ್ಲೋಸ್ ಮಾಡಿದ್ದಾರೆ ಅನ್ನುವಂಥದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.